ನಮಾಮಿ ಶಂಕರ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಅತಿ ಮುಖ್ಯವಾಗಿ ಈ ಒಂದು ಪುರುಷೋತ್ತಮ ಮಾಸದಲ್ಲಿ ಮಾಡುವುದೇ ಒಂದು ವಿಶೇಷವಾಗಿ ಮನೆಯ ಶುದ್ಧಿಗಾಗಿ, ಮನೆಯ ಸಮಾಧಾನಕ್ಕಾಗಿ, ಮನೆಯ ತೃಪ್ತಿಗಾಗಿ ನಾವು ಅದು ಓಡ್ತಿದ್ದೇವೆ. ನನ್ನವ್ರು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಗು, ನನ್ನ ಕುಟುಂಬ, ಇನ್ನೇನು ನೀವು ಹತ್ರೂ ನಿಮ್ಗೆ ಇಷ್ಟೇ. ನೀವು ಜಗಳ ಮಾಡಿದ್ರು ಎಷ್ಟೇ, ನೀವೇನು ಮಾಡಿದ್ರು ಇದಕ್ಕೆ ಮೀರಿ ಕೊಡಲ್ಲ ಅಪ್ಪೋ, ಇದಕ್ಕೆ ಮೀರಿ ಕೊಡಲ್ಲ. ಅದಕ್ಕೆ ದೇವರು ನಮಗೆ ಕೊಟ್ಟಿರೋ ಈ 33-34 ಮಾಸಕ್ಕೊಮ್ಮೆ ಬರೋ ಅಧಿಕ ಮಾಸ. ಅಧಿಕವಾಗಿ ನಾನು ಸೇವೆ ಮಾಡ್ತೇನೆ, ನಾನು ಅಧಿಕವಾಗಿ ನಿನ್ನ ಧ್ಯಾನ ಮಾಡ್ತೇನೆ, ನನಗೊಂದು ದಾರಿ ತೋರಿಸು. ನಾನು ಯಾಕೆ ಇದ್ರಲ್ಲಿ ಬೇಯ್ತಿದ್ದೇನೆ? ಒಂದು ಪಾತ್ರೆಯಲ್ಲಿ ಹಾಕೊಂಡು ಬೇಯಿಸ್ಕೊತಿದ್ದಾರೆ. ನಾವು ಒಂದು ಬೇಳೆ ಪಕ್ಕದಲ್ಲಿ ಒಂದು ಉಪ್ಪು ಖಾರ ಹಾಕ್ಬಿಟ್ಟಿದ್ರೆ ಅದಕ್ಕೆ ನಾವು ಅಡ್ಜಸ್ಟ್ ಆಗ್ತಿದ್ದೇವೆ. ಒಂದು ಬದನೆಕಾಯಿ, ಒಂದು ನೌಕಲ್ಲು, ಒಂದಷ್ಟು ನೀರು, ಒಂದಷ್ಟು ಉಪ್ಪು, ಒಂದಷ್ಟು ಹುಳಿ, ಎಲ್ಲರ ಜೊತೆಲಿ ಸೇರ್ಕೊಂಡ್ಬಿಟ್ಟಿದ್ದೇವೆ ನಾವು ಈ ಮಾಯನಲ್ಲಿ. ಇದೇ ಸತ್ಯ. ನೋಡಿ, ನಮ್ಮ ತಂದೆ, ನಮ್ಮ ಅಜ್ಜ, ನಾನು ನೋಡಿದ್ದಾನೆ, ಅವ್ರು ಬೇಯುವುದೇ. ಬೇಯುವುದೇ. ನನ್ನ ಅಜ್ಜ ಕುರಿಗಳು ಮೇಯಿಸ್ಬಿಟ್ಟು ನಮ್ಮ ಅಜ್ಜಿ ಹೇಳೋರು, ಎಲ್ಲ ಅಜ್ಜ ಅಂತ ಹೇಳಿದ್ರೆ ಕುರಿಗಳು ಮಾರವರಲ್ಲಪ್ಪ, ದುಡ್ಡು ಬಂದೈತೆ, ಹೋಗವ್ರೆ ಶಿವ ಅಂತ ಮಾದೇಶನ್ ಬೆಟ್ಟಕ್ಕೆ ಸುತ್ತಾಕೊಂಡು ಬರಕ್ ಹೋಗವ್ರೆ. ನಿಮ್ ತಾತ ಮನೆ ಕಡೆ ನೋಡು ಬಂದಿದ್ದೆ ಅಂತ ಅಜ್ಜ ಕುರಿಗಳು ನೋಡ್ಕೊಳ್ಳೋರು. ಒಂದ್ 4 ಕುರಿ ಶಿವ ಅಂತ ಹೇಳ್ಬಿಟ್ಟು ಬಂದಿದ್ದು ಇಟ್ಕೊಂಡು ಕೇಳಿದ್ರೆ ಅದೇ ಆಯ್ತು ಕಣ. ನಾನು ತುಂಬಾ ಆನಂದವಾಗಿದ್ದು ನಮ್ಮ ಅಜ್ಜನಲ್ಲಿ ಕಂಡಿದ್ದೆ. ತುಂಬಾ ಸೀರಿಯಸ್ಸೇ ಇಲ್ಲ. ಅಜ್ಜಿ ತುಂಬಾ ಸೀರಿಯಸ್ಸು. 90 ಆಗಿದ್ರು ಕೂಡ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು ಮದುವೆ ಮಾಡ್ಬಿಡ್ಬೇಕು. ಈ ಸ್ಕೂಲ್ಗೆ ಸೇರಿಸಿ, ಇಂಥ ಕೋರ್ಸ್ ಕೇಳ್ರು, ಇಂಥ ಕಾಲೇಜ್ ಕೇಳ್ರು, ದೂರದ್ದಾಗುತ್ತೆ ಕೊಂಡ್ರು. ಅಯ್ಯೋ ರಾಮಚಂದ್ರ. ಅಜ್ಜ ನಿರಾಳ ಹೆಂಗ್ ಕುತ್ಕೊಂಡಿರೋದು, ಹೋಗೋದು 1-4 ಅವರು. ತುಂಬಾ ಕಲ್ತಿದ್ದೇನೆ. ಇನ್ನೊಂದು ಅಜ್ಜ ಅಂತೂ ಕೇಳಲೇಬೇಡಿ, ಅದು ಇನ್ನೊಂದು ಅಜ್ಜನ ಕತೆ ಅದು. ಕಾಶಿ ವಿಶ್ವನಾಥ್ರಿಗೆ 3 ಬಾರಿ ನಡ್ಕೊಂಡು ಆ ಕಾಲದಲ್ಲಿ ಹೋಗಿ ಬರೋದು ಅಂದ್ರೆ ಅದೊಂದು ಪವಾಡ, ಅಂತ ಕೆಲಸ. ಸೊ ಅದರಿಂದ ಆಪೇಕ್ಷೆ ಇಲ್ಲದೆ ಬದುಕಲಿಕ್ಕೆ ಒಂದು ಪ್ರಯತ್ನ ಮಾಡಿ. ಈ ಮಾಸ, ಈ ಪುರುಷೋತ್ತಮನ ಮಾಸ ನಮ್ಮನ್ನ ಆಪೇಕ್ಷೆಗಳು ಸಾಯಿಸ್ತಿದೆಪ್ಪ. ಏನೋ ಅನ್ಕೋತಾರೆ, ಇನ್ನೊಬ್ರು ಏನೋ ಅನ್ಕೋತಾರೆ, ಅವ್ರು ಹಿಂಗೆ ಅಂದ್ಬಿಟ್ರು ಗುರುಗಳೇ ನೀನು ಧೂಳಕ್ ಸಮ, ಯೋಗ್ಯತೆಗಿಲ್ಲ. ಇರ್ಲಿ ಬಿಡಿ, ಪರವಾಗಿಲ್ಲ ಬಿಡಿ, ನೋಡೋಣ. ಯೋಗ್ಯತೆ ಇರೋರೆಲ್ಲ ಇಲ್ಲೇ ಎದ್ದು ಬಿಡ್ತಾರಾ? ಇರಲ್ಲ. ಯೋಗ್ಯತೆ ಇಲ್ದಿರೋರು ನಾವು ಹೊರಟೋಗ್ಬಿಡ್ತೀವ ಬೇಗ? ಇಲ್ಲ, ಎಲ್ಲರೂ ಹೊರಡಬೇಕು. ಅದಕ್ಕೋಸ್ಕರವೇ ಈ ಒಂದು ಪುರುಷೋತ್ತಮನ ಮಾಸದಲ್ಲಿ ದಯಮಾಡಿ ಹೇಳ್ತಾನೆ, ಕಂಪಲ್ಸರಿ ವಿಷ್ಣು ಸಹಸ್ರನಾಮ ಪಾರಾಯಣ. ಎಲ್ಲವೂ ಭಗವಂತನಿಚ್ಛೆಯಂತೆ. ನನ್ನಲ್ಲಿ ಕೋರಿಕೆಗಳು ಇನ್ನಷ್ಟು ಉನ್ಮತ್ತತೆಯನ್ನ, ಉದ್ರಿಕ್ತತೆಯನ್ನ, ವಿಪರೀತ ಒಂದು ಬೆಂಕಿಯನ್ನ ಉಂಟು ಮಾಡುವುದು ಬೇಡ. ಅತಿ ಮುಖ್ಯವಾಗಿ ಈ ಪುರುಷೋತ್ತಮನ ಮಾಸದಲ್ಲಿ ನಿಮಗಾಯ್ತು ಒಂದು ಕಂಚಿನ ದೀಪ, ಒಂದು ಪಂಚಲೋಹ ದೀಪ, ಒಂದು ಬೆಳ್ಳಿ ದೀಪ, ಯಾರಾದ್ರೂ ಬಡವರಿಗೆ ಫಲತಾಂಬೂಲ ಸಮೇತ ಒಂದು ಶಲ್ಯನೋ, ಇಲ್ಲ ಸ್ತ್ರೀಯರು ಕೊಡ್ತಾರೆ ಅಂದ್ರೆ ಒಂದು ರವಿಕೆ, ಶಕ್ತಿ ಇದ್ರೆ ಒಂದು ಸೀರೆ ಸಮೇತ ಕೊಡ್ತಕ್ಕಂಥದ್ದು ಮಾಡಿ. ನಿಮ್ಮ ಮನೆಯ ದೀಪ ಬೆಳಗುತ್ತೆ. ಮಾಡಿ. ಎಕ್ಸ್ಟ್ರಾ ಮಾಸ ಅಲ್ವಾ, ಎಕ್ಸ್ಟ್ರಾ ಸೇವೆ, ಎಕ್ಸ್ಟ್ರಾ ನಮಗೆ ಬದುಕಲಿಕ್ಕೆ ದೇವ್ರು ಕೊಟ್ಟಿರೋ ಒಂದು ಅದ್ಭುತವಾದಂಥ ಒಂದು 28 ದಿನ ನಮ್ಗೆ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. 2 ವರ್ಷಕ್ಕೊಮ್ಮೆ 28 ದಿನ ಎಕ್ಸ್ಟ್ರಾ. ಬ್ಯೂಟಿಫುಲ್. ಹಾಡ್ಕೊಳ್ಳಿ ಮಕ್ಕಳೇ. ಇನ್ನು ವಿಶೇಷವಾಗಿ ಅರಿಶಿಣದ ಎಲೆಯಲ್ಲಿ ಕಡುಬು ಮಾಡ್ತಾರೆ. ಈ ಪುರುಷೋತ್ತಮನ ಮಾಸದಲ್ಲಿ ಒಂದು 33 ಅಂತಹ ಕಡುಬು, ಅರಿಶಿಣದ ಎಲೆ, ಅರಿಶಿಣ ಬೆಳೆದಾಗ ಆ ಎಲೆ ಬರುತ್ತಲ್ವಾ, ಅದರಲ್ಲಿ ಕಡುಬು ಮಾಡಿ ಕಂಚಿನ ಪಾತ್ರೆಯಲ್ಲಿಟ್ಟು ಯಾರಾದ್ರೂ ವೈದಿಕರಿಗೆ, ಆಚಾರ್ಯರಿಗೆ, ಗುರುಗಳಿಗೆ ಒಂದು 3 ಕೊಡಿಪ್ಪ. ಸರಿ, ನಮಗ್ ಬರಲ್ಲ ಗುರುಗಳೇ ಕಡುಬು ಮಾಡೋಕೆ, ನಮ್ಮ ಹತ್ರ ಅಂತ ವ್ಯವಸ್ಥೆ ಇಲ್ಲ ಗುರುಗಳೇ. ಯಾರಾದ್ರೂ ವೈದಿಕರಿಗೆ, ನಿಮಗ್ ದಾರಿ ತೋರಿಸಿದಂತ ಗುರು ಸಮಾನರಿಗೆ ಹೋದಾಗ ಬರಿಗೆಯಲ್ಲಿ ಹೋಗ್ಬೇಡಿ, ಒಂದು ಹಣ್ಣು ಕಾಯಿ. ನಮ್ಮ ಹತ್ತಿರದಲ್ಲಿ ಆಲಯ ಇದೆಯಲ್ಲ, ಅವನಲ್ಲಿ ಶಿವನ ಇನ್ನೊಂದು ಸ್ವರೂಪ ಇರುತ್ತೆ, ದೇವಿಯ ಇನ್ನೊಂದು ಸ್ವರೂಪ ಇರುತ್ತೆ.
ಆ ವ್ಯಕ್ತಿ ಬಗ್ಗೆ ಬೇಡ, ಆ ವ್ಯಕ್ತಿಯ ಒಳಗಡೆ ಇರತಕ್ಕಂಥ ನಿಮ್ಗೆ ಯಾರೋ ಮಾರ್ಗದರ್ಶನ ಮಾಡಿರೋ ಗುರು ಸ್ವರೂಪ, ಜಾತಿ, ಧರ್ಮ ಎಲ್ಲ ಪಕ್ಕಕ್ಕಿಡಿ. ಗುರು ಸ್ವರೂಪ, ಆಚಾರ್ಯ ಸ್ವರೂಪ, ಬ್ರಹ್ಮಜ್ಞಾನ ಸ್ವರೂಪ. ಬ್ರಾಹ್ಮಣ ಅಂದಿದ್ದೆ ಬ್ರಹ್ಮಜ್ಞಾನ. ನಿಮ್ಮಲ್ಲಿ ಒಂದು ಚೂರು ಜ್ಞಾನ ತುಂಬಿಸಿದಂಥ ವ್ಯಕ್ತಿ ಅಂಥವ್ರಿಗೂ ಒಂದು ಫಲತಾಂಬೂಲ ಏನಾದರೂ ಹಣ್ಣು ಸಿಹಿಯೋ ಕೊಟ್ಟು, ಹಿಂಗೆ ಬಂದಿದ್ದೆ ರಾಯ್ರೆ, ಹಿಂಗೆ ಬಂದಿದ್ದೆ ಗುರುಗಳೇ ಅನ್ನತಕ್ಕಂಥದ್ದು ಹೇಳ್ಬಿಟ್ಟು ಕೊಟ್ಟು ಬರ್ತಕ್ಕಂಥದ್ದು ಮಾಡಿ. ತುಂಬ ವಿಶೇಷ. ಅದರಲ್ಲೂ ಈ ಒಂದು ಪುರುಷೋತ್ತಮನ ಮಾಸದಲ್ಲಿ ವಿಶೇಷವಾಗಿ ಸೋಮವಾರದಂದು ಗೋಧಿ, ಅಕ್ಕಿ, ಬೆಲ್ಲ, ಒಂದಷ್ಟು ಹೆಸರುಬೇಳೆ, ಈ ಒಂದು ಧಾನ್ಯಗಳು, ಮುಖ್ಯವಾಗಿ ಕಾಳುಗಳು, ತೊಗರಿಬೇಳೆ, ಹೆಸರುಬೇಳೆ, ಕಡಲೆಬೇಳೆ, ಈ ಥರದ್ದು ಏನೇನು ಬೇಳೆ ಒಂದು ಕಾಲು kg ತೊಗೊಳ್ಳಿ. ಅಕ್ಕಿ ಒಂದು 3 kg ತೊಗೊಳ್ಳಿ. ಒಂದು ಪಾವು ಬೆಲ್ಲ ತೊಗೊಳ್ಳಿ. ಕಂಪಲ್ಸರಿ 1-2 ಹಣ್ಣು, ಎಲೆ, ಅಡಿಕೆ ಒಂದು ಬ್ಯಾಗಲ್ಲಿ ಹಾಕ್ಕೊಳ್ಳಿ. ಎಲ್ಲ ಒಂದು 300 ರೂಪಾಯಲ್ಲಿ ಮುಗಿಯುತ್ತೆ. ನೋಡಿ, ಪ್ರತಿ ಸೋಮವಾರ ಶಿವಾರ್ಚನೆ ಮಾಡಿಸ್ಬಿಟ್ಟು ಯಾರಾದರೂ ಬಡವ್ರಿಗೆ ಕೊಡಿ. ನನ್ನ ಮಾತು ಕೇಳಿ ಮಕ್ಕಳೇ, ನಾವು ಮಾಡಿದ ದಾನ, ನಾವು ಮಾಡಿದ ಪುಣ್ಯ ನಮ್ಮವ್ರನ್ನ ಕಾಪಾಡುತ್ತೆ. ನಮಗೆ ಕೊಟ್ಟಿರೋ ಅವಕಾಶ ಅಲ್ವಾ ಎಕ್ಸ್ಟ್ರಾ ಡೇ. ನಮಗೆ ಎಕ್ಸ್ಟ್ರಾ ಬಂದಿದ ತಕ್ಷಣ ಇನ್ನೇನು ಎಕ್ಸ್ಟ್ರಾ ಮೋಸ ಮಾಡೋಣ, ದಗ ಮಾಡೋಣ, ದೋಚೋಣ, ಈ ಭಾವಗಳಿಗೆ ಓಡೋದು ಜಾಸ್ತಿ. ಇನ್ನೊಂದು ಮನೆ ಕಟ್ಬಿಡೋಣ, ಇನ್ನಷ್ಟು ಆಸ್ತಿ ಮಾಡಿಬಿಡೋಣ. ಅಲ್ಲಪ್ಪ, ದೇವ್ರು ನಮ್ಗೆ ಇನ್ನೊಂದು ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಅಂದರೆ ಅವನ ಹತ್ರ ಹೋಗೋಕ್ ಮೊದಲು ಲೆಕ್ಕ ಒಪ್ಪಿಸ್ಬೇಕಲ್ವಾ? ಲೆಕ್ಕ ಒಪ್ಪಿಸಬೇಕು. ಪುರುಷೋತ್ತಮನ ಮಾಸದಲ್ಲಿ ಎಷ್ಟು ಎಲ್ಲಾದ್ರೂ ಸತ್ಯನಾರಾಯಣ ವ್ರತ ಮಾಡ್ತಿರ್ತಾರೆ, ಕುಳಿತು ಬನ್ನಿ. ತುಂಬ ವಿಶೇಷ. ಆಮೇಲೆ ಆಯಿತು ಅಂತ ಹೇಳಿದ ಅಂದರೆ ಎಲ್ಲೆಲ್ಲಿ ಬಾಲಾಜಿ ಇದೆ, ವಿಷ್ಣು ಇದೆ, ಹನುಮ ಇದೆ, ನರಸಿಂಹ ಇದೆ, ಶಿವ ಇದೆ, ಅಲ್ಲೊಂದು ಸಣ್ಣ ದೀಪ ಹಚ್ಚಿ ಬರತಕ್ಕಂಥದ್ದು ಮಾಡಿ. ಅಲ್ಲಿ ದೇವಸ್ಥಾನ, ನಿಮ್ಮ ಅಕ್ಕಪಕ್ಕ ಒಂದು ದೇವಸ್ಥಾನ ಇದೆ, ಅರಳಿಕಟ್ಟೆ ಇದೆ, ಮೂಲತಃ ಅಶ್ವಥ ಸ್ವರೂಪ. ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ, ಅಲ್ಲೊಂದು ದೀಪ ಹಚ್ಚೋದು ಆ ಕಟ್ಟೆ ಹತ್ರ ಅಂಥದ್ದು ಮಾಡಿ. ಎಲ್ಲಾದ್ರೂ ಒಂದು ಪಾಳು ಬಿದ್ದಿರೋ ದೇವಸ್ಥಾನ ಶುದ್ಧಿ ಮಾಡಿ, ಸ್ಥಳ ಶುದ್ಧಿ ಮಾಡಿ, ಅಲ್ಲೊಂದು ದೀಪ ಹಚ್ಚಿಸಿ ಎಲ್ಲರೂ ಸೇರಿಕೊಂಡು, ಅಲ್ಲೊಂದು ಗಿಡ ನೆಡಿ, ಅಲ್ಲೊಂದು ನೀರಿನ ವ್ಯವಸ್ಥೆ ಮಾಡಿ, ನೀರಿನ ಸೆಲೆ ವ್ಯವಸ್ಥೆ ಮಾಡಿ, ಒಂದು ಸಣ್ಣ ಕಲ್ಯಾಣಿ ಕಟ್ಲಿಕ್ಕೆ 1-2 ಇಟ್ಟಿಗೆ ಕೊಡಿ. ಇಂಥದ್ದನ್ನು ಮಾಡಿ. ನಿಮ್ಮದೇ ಒಂದು ದೇವಸ್ಥಾನ, ಇಗರ್ಜಿ, ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ತಪ್ಪೇನಿಲ್ಲ. ಪುರುಷೋತ್ತಮನ ಮಾಸ ಅಂದರೆ ಅಲ್ಲಾ ಹಮೇ ಔರ್ ಏಕ್ ದಿನ್ ದಿಯಾ ಹೈ, ಜೀಸಸ್ ಹ್ಯಾಸ್ ಗಿವನ್ ಅಸ್ ಒನ್ ಮೋರ್ ಡೇ. ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ, ಅಯ್ಯ ನನಗೆ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದೇನೆ, ಗೊತ್ತಿಲ್ಲದೆ ತಪ್ಪಾದ ದಾರಿಲಿ ಹೋಗ್ಬಿಟ್ಟಿದ್ದಾನೆ, ಗೊತ್ತಿಲ್ಲದೆ ಹಿಂಗೆ ಎತ್ತಿ ತಿಂದ್ಬಿಟ್ಟಿದ್ದಾನೆ, ಬಾಚ್ಕೊಬಿಟ್ಟಿದ್ದಾನೆ, ಎತ್ತಿಟ್ಕೊಬಿಟ್ಟಿದ್ದಾನೆ, ಯಾಕೆ ಈ ವಕ್ರ ಬುದ್ಧಿ ನಂದು, ಏನು ಮಾಡಿದ್ರು ನಮ್ಮ ಕಂಟ್ರೋಲಲ್ಲಿಲ್ವೇ, ನೀನು ದಾರಿ ಇಡು, ನೀನು ಕೈ ಹಿಡಿ ಅಂತ ಅವನಲ್ಲಿ ಕ್ಷಮಾಪಣೆ ಕೇಳ್ತಾ ಒಂದು ಪ್ರಾರ್ಥನಾ 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 ಪ್ರಾರ್ಥನೆಗೆ ಮಿಗಿಲಾದಂಥ ಶಕ್ತಿ ಎಲ್ಲ ಮಾಡ್ಕೊಳ್ಳಿ. ಯಾಕೆಂದರೆ ಅಲ್ಲೊಂದು ಬಿರುಗಾಳಿ ಬೀಸಲಿದೆ ಅಂತ ಹೇಳಿದ್ದೆ ಶನಿಯ ಗೋಚಾರ ಫಲ.